ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಈಗ 2024 ಮತ್ತು 25ನೇ ಸಾಲಿಗೆ ಸಂಬಂಧಿಸಿದಂತೆ ಫಸ್ಟ್ PUC ಹಾಗೆ ಸೆಕೆಂಡ್ PUC ಸ್ಟಡಿ ಮಾಡ್ತಂತ ವಿದ್ಯಾರ್ಥಿಗಳು ಫಸ್ಟ್ PUC ಹಾಗೆ ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಏನು ಆಗಸ್ಟ್ನಲ್ಲಿ ಫಸ್ಟ್ ಟೆಸ್ಟ್ ಇತ್ತು, ಆಗಸ್ಟ್ 10ರಿಂದ 13ರವರೆಗೆ. ಅದೇನಾದ್ರೂ ಪೋಸ್ಟ್ಪೋನ್ ಆಗುತ್ತಾ ಅಂತ ಕೇಳ್ತಾ ಇದ್ರು. ಅವರು ಕೇಳ್ತಾ ಇರುವಂತಹ ಕಾರಣ ಏನು ಅಂತ ಹೇಳಿದ್ರೆ, ಈಗ ಹಲವಾರು ಜಿಲ್ಲೆಗಳಲ್ಲಿ ತುಂಬಾ ಮಳೆ ಇರೋ ಕಾರಣಕ್ಕಾಗಿ ಶಾಲಾ ಕಾಲೇಜ್ಗಳಿಗೆ ಹಾಲಿಡೇ ಅಥವಾ ರಜೆಯನ್ನ ಕೊಟ್ಟಿದ್ದಾರೆ. ಸರಿನಾ? ನಂತರ ಕೆಲವು ಜಿಲ್ಲೆಗಳಲ್ಲಿ ಈ ಮಳೆಯಿಂದ ತುಂಬಾ ಪ್ರಾಬ್ಲಮ್ ಆಗಿದೆ. ಅದರಿಂದಾಗಿ ಸುಮಾರು 7ರಿಂದ 10 ದಿನಗಳವರೆಗೆ ಕೂಡ ಕೆಲವು ಜಿಲ್ಲೆಗಳಲ್ಲಿ ಆಲ್ರೆಡಿ ರಜೆಯನ್ನ ಕೊಟ್ಟಾಗಿದೆ, ಹಾಲಿಡೇಯನ್ನ ಕೊಟ್ಟಾಗಿದೆ. ನಂತರ ಈ ಹಾಲಿಡೇ ಏನಿದೆ ಅದು ಕೂಡ ಮುಂದಿನ ಕೆಲವು ದಿನಗಳವರೆಗೆ ಮುಂದುವರಿಯೋ ಚಾನ್ಸ್ ಕೂಡ ಇದೆ. ಯಾಕಂತಂದ್ರೆ ಮಳೆ ಈಗಲೂ ಕೂಡ ಕಂಟಿನ್ಯೂಸ್ ಆಗಿ ಬರ್ತಾ ಇದೆ, ತುಂಬಾ ಜಾಸ್ತಿ ಬರ್ತಾ ಇದೆ. ಅಂದ್ರೆ ಈ ಒಂದು ಸ್ಕೂಲ್ ಅಥವಾ ಕಾಲೇಜ್ಗೆ ಟ್ರಾವೆಲ್ ಮಾಡೋದಕ್ಕೆ ಕೂಡ ಆಗಲ್ಲ, ಅಷ್ಟು ಮಳೆ ಆಲ್ರೆಡಿ ಆಗ್ತಾ ಇದೆ. ಕೆಲವು ಕಡೆ ರೋಡ್ ಬ್ಲಾಕ್ಸ್ ಆಗಿದ್ದಾವೆ, ಮಳೆ ಕಾರಣದಿಂದ ಗುಡ್ಡ ಕುಸಿದು ಈ ರೀತಿ ರೋಡ್ ಬ್ಲಾಕ್ಸ್ ಆಗಿದ್ದಾವೆ. ಇದರಿಂದ ಶಾಲಾ ಕಾಲೇಜ್ಗಳಿಗೆ ರಜೆಯನ್ನ ಕೊಟ್ಟಿದ್ದಾರೆ, ಹಾಲಿಡೇಯನ್ನ ಕೊಟ್ಟಿದ್ದಾರೆ. ಸೊ ಇದರಿಂದ ಎಕ್ಸಾಮ್ ಏನಾದರೂ ಪೋಸ್ಟ್ಪೋನ್ ಆಗತ್ತಾ ಅಂತ ವಿದ್ಯಾರ್ಥಿಗಳು ಕೇಳ್ತಾ ಇದ್ರು. ಇದಕ್ಕೆ ಉತ್ತರ ತಿಳ್ಕೊಳ್ಳೋದಾದ್ರೆ, ಯಾವ್ಯಾವ ಜಿಲ್ಲೆಗಳಲ್ಲಿ ಅಥವಾ ಯಾವ್ಯಾವ ಕಾಲೇಜ್ಗಳಿಗೆ ಈ ಒಂದು ಹಾಲಿಡೇ ಏನಿದೆ ಆಲ್ರೆಡಿ 7ರಿಂದ 10 ದಿನಗಳವರೆಗೆ ಕೊಟ್ಟಾಗಿದೆ. ಮಳೆ ತುಂಬಾ ಬರೋದ್ರಿಂದ 7ರಿಂದ 10 ದಿನಗಳವರೆಗೆ ಹಾಲಿಡೇಯನ್ನ ಕೊಟ್ಟಾಗಿದೆ. ಸೊ ಅಂತಹ ಜಿಲ್ಲೆಗಳಲ್ಲಿ ಎಕ್ಸಾಮ್ ಪೋಸ್ಟ್ಪೋನ್ ಆಗುವಂತಹ ಚಾನ್ಸಸ್ ಇದೆ. ಹಾಗಂತ ತುಂಬಾ ಏನು ಪೋಸ್ಟ್ಪೋನ್ ಆಗಲ್ಲ, ಒಂದು 4ರಿಂದ 5 ದಿನಗಳ ಪೋಸ್ಟ್ಪೋನ್ ಆಗಬಹುದು ಮುಂದೆ. ನಂತರ ಮತ್ತೆ ಯಾವ ಜಿಲ್ಲೆಗಳಲ್ಲಿ ಈ ಮಳೆಯಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿಲ್ಲ, ಅಂದ್ರೆ ಮಳೆ ಬರ್ತಾ ಇದೆ ಬಟ್ ಟ್ರಾವೆಲಿಂಗ್ ಏನು ಪ್ರಾಬ್ಲಮ್ ಇಲ್ಲ, ಕಾಲೇಜ್ಗಳಿಗೆ ಹೋಗಬಹುದು, ಕ್ಲಾಸಸ್ ಅನ್ನ ಅಟೆಂಡ್ ಆಗಬಹುದು. ಅಂದ್ರೆ ಕ್ಲಾಸಸ್ ಅನ್ನ ಆಲ್ರೆಡಿ ನಡೆಸಿದ್ದಾರೆ, ಹಾಲಿಡೇನ ಕೊಟ್ಟಿಲ್ಲ, ಕ್ಲಾಸಸ್ ಅನ್ನ ಆಲ್ರೆಡಿ ನಡೆಸಿದ್ದಾರೆ. ಸೊ ಅಲ್ಲಿ ಈಗಾಗಲೇ ಏನು ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದ್ರು, ಆಗಸ್ಟ್ 10ರಿಂದ 13, ಅದ್ರ ಪ್ರಕಾರನೇ ಎಕ್ಸಾಮ್ ಆಗುತ್ತೆ. ನಂತರ ಮತ್ತೆ ಕೆಲವು ಕಾಲೇಜ್ಗಳಲ್ಲಿ ಸಿಲೆಬಸ್ ಜಾಸ್ತಿ ಕವರ್ ಮಾಡಿರ್ತಾರೆ. ಸರಿನಾ? ಅಂದ್ರೆ ಕೆಲವು ಜಿಲ್ಲೆಗಳಲ್ಲಿ 2ರಿಂದ 3 ದಿನ ಹಾಲಿಡೇ ಕೊಟ್ಟಿರಬಹುದು, ಬಟ್ ಅವರು ಸಿಲೆಬಸ್ ಆಲ್ರೆಡಿ ಜಾಸ್ತಿ ಕವರ್ ಮಾಡಿರ್ತಾರೆ. ಅಂದ್ರೆ ಕೆಲವು ಕಾಲೇಜ್ಗಳಲ್ಲಿ ಫಾಸ್ಟ್ ಆಗಿ ಸಿಲೆಬಸ್ ಕವರ್ ಮಾಡಿರ್ತಾರೆ. ಅರೌಂಡ್ ಒಂದು 40% ಸಿಲೆಬಸ್ ಆಲ್ರೆಡಿ ಕವರ್ ಆಗ್ಬಿಟ್ಟಿದ್ರೆ ಎಕ್ಸಾಮ್ ಬೇಕಾಗಿರೋದು 25% ಸಿಲೆಬಸ್. ಸೊ ನಿಮ್ಮ ಕಾಲೇಜಲ್ಲಿ ಜಾಸ್ತಿ ಸಿಲೆಬಸ್ ಕವರ್ ಆಗಿದ್ರೆ ಈಗಾಗಲೇ ಏನು ಡೇಟ್ಸ್ ಅನ್ನ ಅನೌನ್ಸ್ ಮಾಡಿದ್ದಾರೆ, ಸೊ ಅದೇ ಡೇಟ್ನ ಪ್ರಕಾರ ಎಕ್ಸಾಮ್ ಆಗುತ್ತೆ. ಬಟ್ ಎಲ್ಲಿ ಸಿಲೆಬಸ್ ಪೂರ್ತಿಯಾಗಿ ಕವರ್ ಆಗಿಲ್ಲ, ಅಂದ್ರೆ 25% ಸಿಲೆಬಸ್ ಕವರ್ ಆಗಿಲ್ಲ, ನಂತರ ಹಾಲಿಡೇಸ್ ಅನ್ನ ಕೊಟ್ಟಿದ್ದಾರೆ ಮಳೆ ಕಾರಣದಿಂದಾಗಿ, ಅಲ್ಲಿ ಎಕ್ಸಾಮ್ ಪೋಸ್ಟ್ಪೋನ್ ಆಗುವಂತಹ ಚಾನ್ಸಸ್ ಇದೆ. ಅದು ಕೂಡ ಒಂದು 4 to 5 days ಪೋಸ್ಟ್ಪೋನ್ ಆದ್ರೆ ಆಗಬಹುದು. ನಂತರ ಇದ್ರ ಬಗ್ಗೆ ನಿಮಗೆ ಕನ್ಫರ್ಮ್ ಇನ್ಫಾರ್ಮೇಶನ್ ಬೇಕಿದ್ರೆ, ಯಾಕಂತಂದ್ರೆ ಇದು ಒಂದು ಜಿಲ್ಲೆಯಿಂದ ಮತ್ತೊಂದು ಜಿಲ್ಲೆಗೆ ವೇರಿ ಆಗುತ್ತೆ. ಹಾಗೆ ಒಂದೇ ಜಿಲ್ಲೆಯಲ್ಲೂ ಕೂಡ ಕೆಲವು ತಾಲೂಕಿನಿಂದ ಮತ್ತೊಂದು ತಾಲೂಕಿಗೆ ವೇರಿ ಆದ್ರೆ ಆಗ್ಬಹುದು. ಸೊ ನೀವೇನ್ ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಕಾಲೇಜಲ್ಲಿ ಟೀಚ್ ಮಾಡುವಂತಹ ಲೆಕ್ಚರರ್ಸ್ ಏನಿರ್ತಾರೆ ಅವರಿಂದ ಇನ್ಫಾರ್ಮೇಶನ್ ಪಡೆದುಕೊಳ್ಳಿ. ಎಕ್ಸಾಮ್ ಏನಾದ್ರು ಪೋಸ್ಟ್ಪೋನ್ ಆಗತ್ತಾ ಅಥವಾ ಇದೇ ಡೇಟ್ಸ್ಗೆ, ಅಂದ್ರೆ ಆಲ್ರೆಡಿ ಏನು ಡೇಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ, ಸೊ ಅದರ ಪ್ರಕಾರನೇ ನಡೆಯುತ್ತಾ ಅಂತ. ನಂತರ ಕೆಲವು ಕಾಲೇಜುಗಳಲ್ಲಿ ಟೈಮ್ ಟೇಬಲ್ ಕೂಡ ಆಲ್ರೆಡಿ ಕೊಟ್ಟಿದ್ರು. ಸೊ ಟೈಮ್ ಟೇಬಲ್ ಕೂಡ ಕೊಟ್ಟು ಸಿಲೆಬಸ್ ಕೂಡ ಕವರ್ ಆಗದಿದ್ರೆ ಆಗಸ್ಟ್ 10ರಿಂದ 13 ಒಳಗಡೆ ಎಕ್ಸಾಮ್ ನಡೆಯುತ್ತೆ. ನಂತರ ನಿಮಗೆ ಎಷ್ಟು ದಿನ ಹಾಲಿಡೇಯನ್ನ ಕೊಟ್ಟಿದ್ರು ಈ ಒಂದು ಮಳೆ ಕಾರಣದಿಂದಾಗಿ, ಅಥವಾ ಹಾಲಿಡೇನೇ ಕೊಟ್ಟಿಲ್ವಾ, ಎಕ್ಸಾಮ್ ಅನ್ನ ಆಲ್ರೆಡಿ ಅನೌನ್ಸ್ ಮಾಡಿದ್ರೆ, ಅಂದ್ರೆ ಡೇಟ್ಸ್ ಅನ್ನ ಆಲ್ರೆಡಿ ಅನೌನ್ಸ್ ಮಾಡಿದ್ರೆ, ಟೈಮ್ ಟೇಬಲ್ ನಿಮ್ಮ ನೋಟಿಸ್ ಬೋರ್ಡಿಗೆ ಹಾಕಿದ್ರೆ ಯಾವಾಗಿನಿಂದ ಎಲ್ಲಿವರೆಗೆ ಎಕ್ಸಾಮ್ ಇದೆ, ನಿಮ್ಮ ಜಿಲ್ಲೆ ಯಾವುದು, ಅದನ್ನ ಕಮೆಂಟ್ ಬಾಕ್ಸ್ ತಿಳಿಸಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.